ಗೂಟಕ್ಕೆ ಬಡದು ಕುಂಡ್ರಿಸಿದ್ರು. ಇದ್ದೂರನವ್ರು ಇದ್ರು, ಎಲ್ಲರೂ ಬಂದ್ರು, ಕುಂತ್ರು, ಒಳಗ್ ಸ್ಟಾರ್ಟ್ ಆಯ್ತು. ಹೋದೆಲ್ಲ ಯವ್ವ ಭಾರಿ ಚಂದ ಅಳತಿರ್ತೀರಿ ನೀವು, ಭಾರಿ ಚಂದ್ರ ಭಾರಿ ಚಂದ, ಒಬ್ಬರ್ಕಿಂತ ಒಬ್ಬರ ಬಲ ಅಳತಿರ್ತೀರಿ ನೀವು. ನೋಡ್ತಿರ್ಬೇಕು, ಭಾರಿ ಅಂದ್ರ ಭಾರಿ. ಆ ಸತ್ತವಣ ಸಂಬಂಧ ಅಳ್ತಿರಲ್ಲ ನೀವು, ಬಂದವ್ರು ನಮ್ಮನ್ನ ನೋಡ್ಲಿ ಅಂತ ಅಳ್ತಿರ್ತೀರಿ ನೀವು. ಒಂದು ಮಜಾ ಇದೆ, ಟ್ರೆಂಡಿಂಗ್ ಅಳೋದೀಗ. ಭಾವನಾತ್ಮಕವಾಗಿ ಅಳೋದು ಬೇರೆ, ಇನ್ನೊಬ್ರು ನೋಡ್ಲಿ ಅಂತ ಅಳೋದು ಬೇರೆ. ಭಾರಿ ಅಳ್ತಿರ್ತಾರ ನೋಡ್, ಬಿದ್ದು 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 ಹೆಣ ಏನ್ ಎದ್ದು ಬರತ್ತೆ ತನಂಗ ಅಳ್ತಿರ್ತಾರ. ಹೇಳ್ತೀನಿ, ಯಾಡು ಒಳಕತ್ತು ಅಕ್ಕ ತಂಗಿ ಎದ್ರ ಬದ್ರ ಕುಂತು, ಅತ್ತಿ ಎಟ್ಟು ಚಂದ ನೋಡ್ಕೊಂಡಿದ್ದೆಲ್ಲ ನಮ್ಮನ, ಮಕ್ಕಳಂಗ ನೋಡ್ಕೊಂಡಿದ್ದೆಲ್ಲ. ಇವು ಏನು ಮಕ್ಕಳಂಗ ನೋಡ್ಕೊಂಡಿದ್ರೆ ಇವು ಇಡ್ತಿದ್ವು, ಹೊಡದಂಗ ಅಳಕತ್ತಾವ, ಬಂದವ್ರ ಮುಂದೆ ಹೇಳಕತ್ತಾವ, ಅಳಕತ್ತಾವ. ಆದ್ರ ಅತ್ತಿ 3 ತಾಸಿಗೆ ಹೇಳ್ತಾಳಂತ ಇವ್ರಿಬ್ರಿಗೆ ಗೊತ್ತಿತ್ತು, ಬೇರೆದವ್ರಿಗೆ ಯಾರಿಗೆ ಗೊತ್ತಿರ್ಲಿಲ್ಲ. ಇವೆಲ್ಲ ಬೀಗರು ಬಿಜ್ಜರು ಬರೋದ್ರೊಳಗ 1.5 ತಾಸು ಆಗೇ ಬಿಟ್ಟಿತ್ತು. ಸಣ್ಣ ತಂಗಿ ಅಲ್ಲಿ ಅಳ್ಕೊಂತ ಸೊನ್ನಿ ಮಾಡಿದ್ಲಿ ಅಂತ ಅಕ್ಕಗ ಟೈಮ್ ಆಗೈತಿ ಎತ್ತ ಪಟ್ಟಣ. ದೊಡ್ಡ ಅಕ್ಕ ತಲೆ ಓಡಿಸಿ ಏನ್ ಮಾಡ್ಬೇಕಂತ ವಿಚಾರ ಮಾಡೋದ್ರೊಳಗ, ಮಾವಾರ ಯಾಕ ಏನಿಲ್ಲ, ನಾ ಮತ್ತೆ ಸಾಯಬೇಕಾದ್ರೆ ಒಂದು ಮಾತು ಹೇಳಿ, ಏನ್ ಹೇಳಿ, ಸತ್ 3 ತಾಸು ಒಳಗ ಮಣ್ಣು ಮಾಡಿದ್ರಿ ಚಲೋ, ಇಲ್ಲ ಅಂದ್ರೆ ನಿಮ್ಮನ್ನ ದೆವ್ವಾಗಿ ಕಾಡ್ತೀನಿ ಅಂದಳ್ರಿ ಮಾವಾರ. ಅಯ್ಯೋ ನಿನ್ನ ಮೊದಲಾರೆ ಹೇಳಬೇಕು ಬೇಡ ತಂಗಿ, ಈಗ 1.5 ತಾಸು ಆಗೈತಿ, ಎತ್ತೇ ಬಿಡೋಣ ಅಂತ ಹೇಳಿ ಎತ್ತೇ ಬಿಟ್ರದನ್ನ. ಪಾಪ ಎತ್ತಿ ತಗೊಂಡ್ ಹೋಗಬೇಕಾದ್ರೆ ಹಂಗ ಹೋಗುದು, ಭಾರಿ ವೈಭವದಿಂದ ಹೆಣ ಸಹಿತ ಒಂದು ಜಾತ್ರೆ ಮಾಡ್ಕೊಂತ ಹೋಗ್ತಾರ ನಮ್ಮ ಜನ. ನೋಡ್ರಿ ಹೋಗಬೇಕಾದ್ರೆ ಮೊದಲಿಗೆ ಯಾರು ಇರ್ತಾರ, ಹಣ ಒಯ್ಬೇಕಾದ್ರೆ ಮೊದಲು ಯಾರು ಇರ್ತಾರ, ಯಾರಿರ್ತಾರ್ರಿ? ನೋಡಿರೇ ಇಲ್ಲ? ಹೋಗ್ಯಾವ ಇಲ್ಲ? ಯಾರಿರ್ತಾರ ಮೊದಲ? ಗೋಡ್ ಪಟಾಕ್ಷಿ ಹಚ್ಚು ಇಟ್ರು ನೋಡಿರೋ ಮಾರ ನೀವು. ಅನಾಹುತ ಕಳಿಸಿ ಬಂದ್ರಿ ಬಿಡು. ಹಂಗಂದ್ರ ಪಟಾಕ್ಷಿ ಹಚ್ಚೋರ್ ಇರ್ತಾರ. ಆ ಪಟಾಕ್ಷಿ ಹಚ್ಚೋರಿಂದ ಯಾರಿರ್ತಾರ? ಯಾರು ಯಾರು ಹಲಗಿ ಬಾರಿಸೋರ್ ಇರ್ತಾರ. ಆ ಹಲಗಿ ಬಾರಿಸೋರ್ ಹಿಂದೆ ಯಾರಿರ್ತಾರ? ಹೇ ರಾಂಗ್ ಅನ್ಸರ್, ಹೆಣ ಇರಲ್ಲ. ಆ ದೂರಿಂದ ಬಂದು ಬೀಗರು ಬಿಜ್ರು ಇರ್ತಾರ. ಅವ್ರ ಆ ಬೀಗರಿಂದ ಯಾರಿರ್ತಾರ? ಖಾತ್ರಿ ಹೆಣ ಇರ್ತಾರ. ಆ ಹೆಣದಿಂದ ಯಾರಿರ್ತಾರ? ಸ್ವಸ್ದ್ಯಾರ ಇರ್ತಾರ. ಆ ಸ್ವಸ್ದ್ಯಾರಿಂದ ಯಾರಿರ್ತಾರ? ಯಾರಿರ್ತಾರ? ಅವ್ರದ ಲಾಸ್ಟ್ ಯಾರಿರ್ತಾರ? ಯಾರಿರ್ತಾರ ಅಂದ್ರ ಅವಕ್ಕೂ ಟೈಮ್ ಆಗಿರ್ತೈತಿ. ಕಾಲ್ ಎಳ್ಕೊಂತ ಹೇಳ್ಕೊಂತ ಹೊಂಟಿರ್ತಾವ. ಕಮಲಕ್ಕ ನೀ ಅಟ್ಟ ಮೊದಲ, ನಿನ್ ಹಿಂದ ನಾನ, ನೀ ಅಟ್ಟ ಮುಂದ, ನಾನ್ ನಿನ್ ಹಿಂದ ಅನ್ಕೊಂತ ಹೊಂಟಿರ್ತಾವ್ರಿ. ನಿಂದ ಬಾಳ್ ಮಜಾ, ಭಾರಿ ಚಂದ ಮಾತಾಡ್ತಿರ್ತಾರ. ನೀವು ನೋಡ್ತೀರಿ ಬಾಳ ಚಂದ. ಎಲ್ಲ ಹಿಂಗ ತಗೊಂಡು ಹೋಗ್ಬೇಕಾದ್ರೆ ಒಂದು ಪದ್ಧತಿ ಅಂದ್ರೆ, ನಮ್ಮ ಯಾರೇ ಆಗ್ಲಿ ಅಗಸಿ ಒಳಗೆ ಆಸೆ ತಗೊಂಡ್ ಹೋಗ್ತಾರ. ನಿಮ್ಗೆ ಗೊತ್ತೈತಲ್ಲ, ಅಗಸಿ ಒಳಗೆ ಆಸೆ ತಗೊಂಡ್ ಹೋಗ್ತಾರ. ಆ ಅಗಸಿ ಒಳಗೆ ಆಸೆ ಹೋಗಬೇಕಾದ್ರ ಕೆಲವೊಂದಿಷ್ಟು ಜನ ನೋಡಾಕಂತ ಬಂದು ನಿಂತಿರ್ತಾರ. ಗೊತ್ತಾಯ್ತಾ ನೀವು? ಬಾಳ ಚಲೋ ವ್ಯಕ್ತಿ ಇದ್ದಳು ಅಂದ್ರ, ಬಾಳ ಚಲೋ ವ್ಯಕ್ತಿ ಇದ್ದ ಅಂದ್ರ ಅಗಸಿ ಒಳಗೆ ಕೆಲವೊಂದಿಷ್ಟು ಜನ ನೋಡಾಕಂತ ಬಂದು ನಿಂತಿರ್ತಾರ. ಆ ಅಗಸಿಗೆ ಬರೋದ್ರೊಳಗ 3 ತಾಸು ಆಗೇ ಬಿಟ್ಟಿತ್ತು. ಇವಕ್ಕೆ ಯಾವಕ್ಕೂ ಗೊತ್ತೇ ಇಲ್ಲ. ಇವು ಅಳುದ್ರೊಳಗ, ಪಟಾಕ್ಷಿ ಹಚ್ಚೋದ್ರೊಳಗ, ಹಲಿಗೆ ಬಡದ್ರೊಳಗ ಅದಾವ 3 ತಾಸು ಆಗಿದ್ ನೋಡೇ ಇಲ್ಲ. ಹೇಳತ್ತೀನಿ ನಿಮಗ, ಆ ದೂರ ನಿಂತೊಬ್ಬ ಕಟ್ಟಿ ಮೇಲೆ ಗೆಳತಿ ನಿಂತ ಅಳಾಕತ್ತಿದ್ದ. ಏನ ಇಬ್ರು ಒಂದೇ ಸಾರಿ ಬಂದೇವಿ, ಎಷ್ಟು ಚಂದ ಇದ್ದೀವಿ, ನನಗೆ ಹೇಳಾರೆ ಹೆಂಗರೆ ಹೋದೆ ನೀನು, ನಾನು ಬಿಟ್ಟು ಹೋಗಾಕ ಹೆಂಗರೆ ಮನಸ್ಸು ಬಂತು ನಿನಗ ಅನ್ನೋದ್ರೊಳಗ ಇದು 2 ಕಣ್ಣು ತೆಗಿತಿರ್ತಿ. ನಾನು ಬರ್ತಿದ್ನೆಲ್ಲ, ನಾನು ಕರ್ಕೊಂಡು ಹೋಗಬೇಕ ಬೇಡ ಅಂತ ನಿಂತು ಗೆಳತಿ ಅನ್ನೋದ್ರೊಳಗ ಕಣ್ಣು ತೆಗೆದಿದ್ದ ಸೊನ್ನೆ ಅದ್ರ ಕಡೆನೆ ಮಾಡಿ ಹೇಳ್ತು. ಅದು ಅಂತೂ ಸತ್ಯ. ಹೆಣ ಕಣ್ಣು ತೆಗದ್ರೆ ಯಾರು ಇರ್ತಾರ? ಯಾವ ಚಕ್ರ ಬಂದು ಬಿತ್ತಿದ್ರ ರಿಮ್ ಅಂತ ಅಲ್ಲೇ ಎಲ್ಲ ಹಿಂಗೆ ಬೀಳಾಕತ್ತಾವ. ಏನ್ ಬಹುಶಃ ಬಿದ್ದಿರ್ಬೇಕು ಬಿಡ ಅಂತ ಹೇಳಿ ಮುಂದೆ ಹೋಗುದ್ರೊಳಗ ಬೀಗ ನಿಂತ ಅಳಾಕತ್ತಿದ್ದ. ಯಕ್ಕ, ನಾ ಮನಿಗೆ ಬಂದೆ ಅಂದ್ರ ಮ್ಯಾಲ ಬಾ ಅಂತ ಕರೆದ ಚಾ ಕೊಡ್ತಿದ್ದಿ, ಕೈ ಮಾಡಿ 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 ಕರಿತಿದ್ದಿ.
ಇನ್ನು ನಾನು ಕೈ ಮಾಡಿ ಕರೆಯವ್ರ ಯಾರ ಯಕ್ಕ ನಾನು ಬಿಟ್ಟ ಹೊಂಟಿಲ್ಲ ಅನ್ನೋದ್ರೊಳಗ ಈ ಮುದುಕಿ ಹಂಗ ಹಿಂಗ ಮಾಡಿ ಆಡು ಕೈ ಹುಚ್ಕೊಂಡಿತ್ತು. ಕೈ ಹುಚ್ಕೊಂಡಿದ್ದ ಸೀದಾ ಬೀಗನ ಕಡೆ ಕೈ ಮಾಡಿ ಮಾಡಿದ್ಲಿ. ಅವ ಬೀಗಂದ ಯವ್ವ ಸುಮ್ಮನ ಕರೆದಿನಿ ಕರೆಯಾಕೈತಿಲ್ಲ ಅಂತ ಇದು ರಿಮ್ ಅಂತ ಬಿತ್ತಿದ ತಳಗ. ಇವೆಲ್ಲ ಏನ್ ಅಲ್ಲೊಂದು ಬಿತ್ತು ಇಲ್ಲೊಂದು ಬಿತ್ತಂತ ಇವೆಲ್ಲ ಹೊಳೆ ನೋಡ್ತಾವ ಮಾಡಿದ್ಲಿ. ಏ ಹೆಣ ಒಗದಿದ್ದ ಉಡದ ಎಲ್ರಿ ಹೆಣ ಎತ್ತರ ಆದ್ರೆ ಯಾರು ಇರ್ತೀರ ನೀವ್ ಯಾರು ಹುಡುದ ಎಲ್ಲ ಓಡೋದುಗಳು ನೀವ್ ಯಾಡು ಎದರ ಬಂದ್ ನಿಂತು ಯಾವ ಎಷ್ಟು ಚಂದ ಹೇಳ್ತಿರ್ ಸ್ವಸ್ಥ ಅತ್ತಿ ಕೇಳಿದ್ಲು ಏನಿದು ಎಲ್ಲ ಹೇಳಿದ್ರು ಅವ್ರು ಹಿಂಗತ್ತಿ ಹಿಂಗ್ ಬಿದ್ದಿ ಡಾಕ್ಟರ್ ಬಂದ್ರು ಕೈ ಹಿಡಿದ್ರು ಹೋಗಿತ್ತು ಅಂದ್ರು ನಾವು ಎತ್ತೆ ಬಿಟ್ಟೆ ಒಂದ್ರು ಇವಾಡು ಇದನ್ನ ಯಾಕ ನಾ ಹೇಳಾಕತ್ತೀನಿ ಅಂದ್ರ ಸ್ವಸ್ಥರನ್ನ ಮನಿಗೆ ಬಂದಾಗ ಅತ್ತೆದೇರ ಚಂದಂಗ್ ನೋಡ್ಕೊಂಡ್ರಿ ಬಾಳೆ ಚಂದ ಇಲ್ಲ ಅಂದ್ರೆ ಇದ್ದಾಗ ಕುಣಿಯಾಗ ಒಯ್ದು ಇಡ್ತಾವ ನಿಮ್ಮನ್ನ ಸ್ವಸ್ಥರು ಬಾಳ ಫಾರ್ವರ್ಡ್ ಸ್ವಸ್ಥರ ಅದಾವ. ಈಗೆಲ್ಲ ಚಂದಂಗ್ ನೋಡ್ಕೋಬೇಕ ಸ್ವಸ್ಥರ ಮಗಳಂಗ್ ನೋಡ್ಕೊಂಡ್ ಬಿಟ್ರ ಆ ಮನೆಯೊಳಗ ಭೇದ ಭಾವನೆ ಇರಲ್ಲ. ಕಾರಣ ಆ ತಾಯಿಯೂ ಸಹಿತ ಒಂದು ಹೆಣ್ಣೆ, ನೀವು ಸಹಿತ ಒಂದು ಹೆಣ್ಣೆ, ನೀವು ಸಹಿತ ಮತ್ತೊಂದು ಮನೆಯಿಂದನೇ ಈ ಮನೆಗೆ ಬಂದಿರಿ, ಅವರು ಮತ್ತೊಂದು ಮನೆಯಿಂದನೇ ಈ ಮನೆಗೆ ಬಂದಾರ. ಇಷ್ಟೇ ಭಾವ. ನಿಮ್ಮ ಮನೆಯೊಳಗ ಒಂದು ಹೆಣ್ಣು ಹುಟ್ಟ್ಯದ ಅಂದ್ರ ನಮ್ಮ ಮನೆ ಬಿಟ್ಟು ಇನ್ನೊಂದು ಮನೆಯನ್ನು ಜ್ಯೋತಿ ಬೆಳಗಾಕ ಉದ್ಧಾರ ಮಾಡಕ್ ಹೋಗ್ಯಾಳ. ಈಗ ನಮ್ಮ ಮನೆಗೆ ಬರುವ ಹೆಣ್ಮಗಳು ಅವ್ರ ಮನೆ ಬಿಟ್ಟು ನಮ್ಮ ಮನೆ ಜ್ಯೋತಿ ಬೆಳಗಾಕ ಬಂದಾಳ ಅಂತ ತಿಳ್ಕೊಂಡ್ಬಿಟ್ರ ಆ ಮನೆಯೊಳಗ ಸ್ವರ್ಗ ನಿರ್ಮಾಣ ಆಗುತ್ತದೆ ಅಂತಕ್ಕಂತ ಮಾತನ್ನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕಿಂದ ಅವರು ಜೋಪಾನ ಮಾಡ್ತಾರೆ, ಲಾಲನೆ ಪಾಲನೆ ಪೋಷಣೆಯನ್ನು ಮಾಡ್ತಾರೆ. ಹೇಗೆ ಶರಣರನ್ನ ತಂದೆ ತಾಯಿಗಳು ಜೋಪಾನ ಮಾಡಿದ್ರು ಹಾಗೆ ಶರಣಬಸವರು ಸಹಿತ ತಂದೆ ತಾಯಿಗಳನ್ನ ಜೋಪಾನ ಮಾಡ್ತಾರೆ. ಯಾರೇ ಬಂದ್ರು ಸಹಿತ ಮೊದಲಿಗೆ ಶರಣಬಸವರು ಏನ್ ಹೇಳ್ತಿದ್ರು ಅಂದ್ರೆ ತಂದೆ ತಾಯಿಗಳನ್ನ ದೇವರು ಅಂತ ಪೂಜೆ ಮಾಡಬೇಕು ಅಂತ ಶರಣಬಸವರು ಪ್ರತಿನಿತ್ಯವೂ ಸಹಿತ ಬೋಧನೆ ಮಾಡ್ತಿದ್ರು ಅನ್ನುವಂಥದ್ದನ್ನ ನಾವೆಲ್ಲರೂ ಸಹಿತ ಕೇಳ್ತಾ ಬಂದಿದ್ದೇವೆ. ಅಂತ ಶರಣಬಸವರ ಹತ್ರ ಹೋಗುತ್ತಾಳ. ಯಪ್ಪ ನಾ ಬಹಳ ಬಡಿವೇದಿನಿ, ಆದ್ರೆ ನೀ ನನಗೊಂದು ಗಂಡು ಸಂತಾನವನ್ನು ಕರುಣಿಸುವಂತ ಆಶೀರ್ವಾದ ಮಾಡ್ಬೇಕಂದಾಗ ಶರಣ್ ಹೇಳ್ತಾರ, ಅವ 1000 ವರಗಳನ್ನು ಕೊಟ್ರೆ ಮಾತ್ರ ನಾನು ಆಶೀರ್ವಾದ ಮಾಡ್ತೇನೆ, ಹೊರತಾಗಿ ಇಲ್ಲದೆ ಇದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಶಿವನ ಅಪ್ಪಣೆಯಾಗಿದೆ, 1000 ವರ ಕೊಟ್ರೆ ಮಾಡ್ತೀನಿ ಅಂತಂದ್ರು ಶರಣಬಸಪ್ಪನವರು. ತಾಯಿಯಂದ್ಲು ಎಲ್ಲಿಂದ ಕೊಡ್ಬೇಕು 1000 ವರ? ಬಹಳ ಬಡತನದ ಮನೆತನ. ತಾಯಿಯಂದ್ಲು ಶರಣಬಸಪ್ಪಗೊಂದು ಮಾತಂದ್ಲು, ಆಯ್ತು ಅತ್ತೆಗೊಂದು ಕಾಲಿದ್ರು ಸಸಿಗೊಂದು ಕಾಲಿರ್ತೈತಿ, ನಿನಗೊಂದು ಕಾಲ ನನಗೊಂದು ಕಾಲ ಬಂದೇ ಬರ್ತೈತಿ ತಿಳ್ಕೊಂಡು ಹೇಳಿ ಆ ಮುದಿಕೆ ಮನಸ್ಸಿನೊಳಗ ಅನ್ಕೊಂತ ಶರಣಬಸವರ ಮೇಲೆ ಭಕ್ತಿಯನ್ನ ಇಟ್ಟು ಆ ಭಕ್ತಿಯನ್ನ ಕೆಡಿಸ್ಕೊಳ್ಳಿಲ್ಲ, ಆ ಭಕ್ತಿ ಅಷ್ಟೇ ಇಟ್ಕೊಂಡು ಮನೆಗೆ ಹೋಯ್ತು. ಏನಾಗ್ಬಿಡ್ತು ಅಂದ್ರೆ ಒಂದು ದಿನ ದಿಢೀರ ನಂಗೆ ಮಳಿ ಪ್ರಾರಂಭ ಆಗಿದ್ದು 4-5 ದಿನಗಳ ಕಾಲ ಮಳೆನೇ ನಿಲ್ಲಿಲ್ಲ. ದಾಸೋಹಕ್ಕೆ ಬೇಕಾದಂತ ಕಟ್ಟಿಗೆಗಳೆಲ್ಲ ತೊಯ್ದು ಹೋದು ಯಾರ್ಯಾರ ಮನೆ ಒಳಗಿರ್ತಾವ ಎಲ್ಲಾ ಕಟ್ಟಿಗೆಗಳ ತಂದ್ರು ಸಹಿತ ದಾಸೋಹ ನಿರಂತರವಾಗಿ ಸ್ಟಾರ್ಟ್ ಆಗ್ಬೇಕಾಗಿತ್ತು, ನಿಲ್ಬೇಕಾದಂತಹ ಪರಿಸ್ಥಿತಿ ಬಂದ್ಬಿಡ್ತು. ಕಾರಣ ಮಳೆಯ ಕಾರಣಕ್ಕಾಗಿ, ಕಟ್ಟಿಗೆ ಇಲ್ಲದಾರ ಕಾರಣಕ್ಕಾಗಿ. ಶರಣಬಸವರಂದ್ರು ಯಾವುದೇ ಪ್ರಸಂಗ ಬಂದ್ರು ದಾಸೋಹ ನಿಲ್ಲಬಾರದು, ಎಲ್ಲ ಕಲಬುರಗಿ ಮನೆಗೆ ಅಡ್ಡಾಡಿ ಯಾರ್ಯಾರ ಮನೆಯೊಳಗೆ ಕಟ್ಟಿಗೆಗಳದಾವ ಎಲ್ಲಾ ಕಟ್ಟಿಗೆಗಳನ್ನ ದಾಸೋಹಕ್ಕೆ ತಗೊಂಡು ಬರ್ರಿ ಅಂತ ಶರಣಬಸವರು ಹೇಳಿದ್ರು. ಎಲ್ಲ ಭಕ್ತರು ಮನೆಗೆ ಹೋಗುತ್ತಾರ. ಎಲ್ಲಾರ ಮನೆಯೊಳಗೆ ಕಟ್ಟಿಗೆ ತೊಯ್ದಿದ್ದು, ಒಬ್ಬ ತಾಯಿ ಮನೆಯೊಳಗ ಅದು ಕುಳ್ಳುಗಳಿದ್ದು. ಯಾರ ಮಕ್ಕಳನ್ನ ಕೇಳಿದ್ದಲ್ಲ ಕಡುಬಡವೆ, ಆ ತಾಯಿ ಮನೆಯೊಳಗ ಮಾತ್ರ ಕುಳ್ಳುಗಳಿದ್ದು ಹೊರತಾಗಿ ಎಲ್ಲಾ ಮನೆಯೊಳಗ ಕಟ್ಟಿಗೆಗಳು ಕುಳ್ಳುಗಳು ತೊಯ್ದು ಹೋಗಿಬಿಟ್ಟಿತ್ತು. ಹೇಳ್ತಾರ ಶರಣರು, ಹೋಗಿಯಪ್ಪ ಹಿಂಗೊಬ್ಬ ತಾಯಿ ಮನೆಯೊಳಗ ಕುಳ್ಳದವ, ಆ ತಾಯಿ ಮಾತ್ರ ನೀವು ಹೋದ್ರೆ ಮಾತ್ರ ಕೊಡ್ತೀನಿ ಅನ್ನಕತ್ತಾಳ, ಇಲ್ಲ ಅಂದ್ರೆ ಕೊಡುದಿಲ್ಲ ಅನ್ನಕತ್ತಾಳ, ಮತ್ತೆ ಹೆಂಗ್ ಮಾಡ್ಬೇಕು? ಆಯ್ತು ಅಂತ ತಿಳ್ಕೊಂಡು ಸ್ವತಃ ಶರಣಬಸವರೇ ಆ ತಾಯಿ ಮನೆಗೆ ಹೋಗುತ್ತಾರ. ಕೇಳುತ್ತಾರ, ಅವ ದಾಸೋಹ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ, ದಾಸೋಹಕ್ಕೆ ಕಟ್ಟಿಗೆಗಳು ಬೇಕಾಗಿದ್ದಾವೆ, ಮಳೆ ನಿಲ್ತಾ ಇಲ್ಲ, ನೀ ಏನಾದ್ರೂ ಮಾಡಿ ಈ ಕುಳ್ಳುಗಳನ್ನ ಕೊಡಬೇಕು ಅಂದಾಗ ತಾಯಿ ಹೇಳ್ತಾಳ, ನನಗ ಗಂಡು ಸಂತಾನ ಕೊಟ್ರ ನಿನಗ ದಾಸೋಹಕ್ಕೆ ನಾನು ಕುಳ್ಳು ಕಡ್ತೇನೆ, ನನಗ 1000 ವಡ ಕೊಡಕ್ಕಾಗೋದಿಲ್ಲ, 1000 ಕುಳ್ಳುಗಳನ್ನ ದಾಸೋಹಕ್ಕೆ ಕೊಡ್ತೇನೆ, ನನಗ ಗಂಡು ಸಂತಾನ ಕೊಡ್ಬೇಕು ಅಂತ ಹೇಳಿ ಶರಣಬಸವರಿಗೆ 1000 ಕುಳ್ಳುಗಳನ್ನು ಕೊಟ್ಟು ಒಂದು ಗಂಡು ಸಂತಾನವನ್ನು ಪಡೆದುಕೊಳ್ತಾಳೆ ಒಬ್ಬ ತಾಯಿ ಶರಣಬಸವರಿಗೆ. ಶರಣಬಸವರು ಆಶೀರ್ವಾದ ಮಾಡ್ತಾರೆ. ವರ್ಷ ಪೂರ್ತಿ ವರ್ಷ ತುಂಬುವುದೊಳಗಾಗಿ ಒಂದು ಗಂಡು ಸಂತಾನಕ್ಕೆ ಜನ್ಮವನ್ನು ಕೊಡ್ತಾಳೆ. ಶರಣಬಸವರು
ಸಾಮಾನ್ಯದ ಯೋಗಿಗಳಲ್ಲ. ಅವ್ರ ಹತ್ರ ಯಾರು ಬರ್ತಾರ, ಒಬ್ಬ ಕುಷ್ಠರೋಗಿ ಬಂದ್ರ ಶರಣ ಬಸಪ್ಪನವರ ಹಸ್ತ ಇಟ್ಟು ಬಿಟ್ರ ಕುಷ್ಠರೋಗಿ ಎಲ್ಲ ರೋಗದಿಂದ ಗುಣಮುಖನಾಗಿ ಮುಕ್ತನಾಗಿ ಶರಣ ಬಸವರ ಸೇವೆಯನ್ನು ಮಾಡಿರ್ತಕ್ಕಂತ ಅನೇಕ ಸಾವಿರಾರು ಉದಾಹರಣೆಗಳನ್ನು ನಾವು ನೋಡ್ತೇವೆ. ಶರಣ ಬಸವರು ತಮ್ಮ ಜೀವನದ ಉದ್ದಗಲಕ್ಕೂ ಸಹಿತ ಸಮಾನತೆಯ ಸಿದ್ಧಾಂತವನ್ನ ಸಾರಿ ಬಂದ ಭಕ್ತರಿಗೆ ಆಶೀರ್ವಾದವನ್ನು ಮಾಡತಕ್ಕಂತ ಶ್ರೇಷ್ಠ ಶರಣರಾಗಿ ಹೋಗಿದ್ದಾರೆ. ಒಂದು ದಿನ ಅಲ್ಲಿ ಗುಲ್ಬರ್ಗದೊಳಗ ಬಂದ್ಯಾ ನಮಾಜ್ ದರ್ಗಾ ಅಂತ ಒಂದು ದರ್ಗಾಕ್ ಹೋಗಿರ್ತಾರ. ಆ ದರ್ಗಾಕ್ ಹೋದಾಗ ಅಲ್ಲಿ ಕುಂತು ಶರಣ ಬಸವರು ಒಳಗ್ ಹೋದಾಗ ಅಲ್ಲಿರುವ ಮೌಲಾಗಳೆಲ್ಲ ಹೇಳ್ತಾರಂತ, ನಾವು ನಮಾಜ್ ಮಾಡಕತ್ತೀವಿ, ಅಲ್ಲಾಹನನ್ನ ಸ್ಮರಣೆ ಮಾಡಕತ್ತೀವಿ, ನಡಿ ನಡಿ ಅಂತ ಹೊರಗೆ ಕಳಿಸಿದ್ರ ಶರಣ ಬಸವರೇ ಅಲ್ಲ ಆಗಿ ಕುಳಿತುಕೊಂಡಿದ್ರಂತ ಅಂತ ಒಬ್ಬ ಶ್ರೇಷ್ಠ ಪುಣ್ಯ ಪುರುಷ ಕಲಬುರಗಿ ಶರಣ ಬಸವ. ಆತ ಅಲ್ಲಿಂದ ಭೇದ ಭಾವವನ್ನು ಓಡಿಸಿ ನಾವೆಲ್ಲರೂ ಸಮಾನರು, ಅಲ್ಲಾ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ನಾಮಕೋ ಅಲಗ್ ಹೈ, ನಾಮಕೋ ಅಲಗ್ ಹೈ, ಶಕ್ತಿಯ ಬಿ ಏಕೈ ಅಂತ ತಿಳ್ಕೊಂಡು ಆ ಜನರಿಗೆ ಮನವರಿಕೆಯನ್ನ ಮಾಡಿ ಆ ಜನರಲ್ಲಿ ಸಮಾನತೆಯ ಸೃಷ್ಟಿಯನ್ನ ಮಾಡಿ ಆ ದರ್ಗಾದೊಳಗಡೆ ಶಿವನನ್ನ ಅಲ್ಲಾಹನನ್ನ ಏಕಕಾಲಕ್ಕೆ ದರ್ಶನವನ್ನ ಕೊಡಿಸಿರ್ತಕ್ಕಂಥವ್ರು ಅದು ಕಲಬುರಗಿ ಶರಣಬಸವರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಏನು ಫಲ ಅಂತ ತತ್ವಪದಕಾರ ಹೇಳುತ್ತಾರೆ ದಾಸರು. ಅವ್ವ ಅಪ್ಪನ ಮನಸ್ಸನ್ನ ನೋಯಿಸಿ ಅವ್ವ ಅಪ್ಪನ ಒದ್ದು ಹೊರಗೆ ಹಾಕಿ ತೀರ್ಥಯಾತ್ರೆಗಳನ್ನ ಮಾಡುವಂತಹ ಮಕ್ಕಳು ಇವತ್ತಿನ ದಿನ ಬಹಳ ಜನ ಹುಟ್ಟಿದ್ದಾರೆ. ಅವ್ವ ಅಪ್ಪನ ಹೊರಗೆ ಹಾಕುದು ತೀರ್ಥಯಾತ್ರೆ ಹೋಗಿ ಗಂಗೆ ಒಳಗೆ ಮುಳುಗಿದ್ನೋ, ಕಾಶಿ ವಿಶ್ವನಾಥನ ಹತ್ರ ಹೋಗಿ ದರ್ಶನ ಮಾಡಿದ್ನೋ. ದಾಸರು ಹೇಳ್ತಾರೆ, ಮಾತಾ ಪಿತರನ್ನು ಬಳಲಿಸುವ ಮಗ ಯಾತ್ರೆಯ ಮಾಡಿದರೇನು ಫಲ. ಹುಚ್ಚ ಅವ್ವ ಅಪ್ಪನ ಮನಸ್ಸು ನೋಯಿಸಿ ಅವ್ವ ಅಪ್ಪನ ಮನಸ್ಸನ್ನ ನೋಯಿಸಿ ಹೊರಗೆ ಹಾಕಿ ತೀರ್ಥಯಾತ್ರೆಗಳನ್ನ ಮಾಡಿದರೆ ದೇವರು ಒಲಿಯುವುದಿಲ್ಲ. ತೀರ್ಥಯಾತ್ರೆಗಳನ್ನ ಮಾಡೋದನ್ನ ಬಿಡು, ಅವ್ವ ಅಪ್ಪನ ಪೂಜೆ ಮಾಡು, ಕಾಶಿ ಒಳಗೆ ವಿಶ್ವನಾಥ ನಿನ್ನ ಮನೆ ಬಾಗಿಲಿಗೆ ಬಂದು ಆಶೀರ್ವಾದ ಮಾಡ್ತಾನ ಅಂತ ದಾಸರು ಹೇಳುತ್ತಾರ. ಆ ದೇವರನ್ನ ಬಿಟ್ಟೇವಿ, ಯಾವ ನಮ್ಮ ಜೊತೆಗೆ ಮಾತಾಡೋದಿಲ್ಲ, ಆ ದೇವರನ್ನ ಹುಡುಕೊಂಡು ನಾವೆಲ್ಲ ಹೊಂಟಿ. ಮೊಹಮ್ಮದ್ ಪೈಗಂಬರ್ ಅವರು ಕುರಾನದೊಳಗೆ ಹೇಳುತ್ತಾರೆ, ಸ್ವರ್ಗ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ರೊಳಗ ಕುರಾನದೊಳಗೆ ಮೊಹಮ್ಮದ್ ಪೈಗಂಬರ್ ಅವರು ಬರೀತಾರೆ, ಜನನತ್ ಕಹಾ ಹೈ, ಜನನತ್ ಕಹಾ ಎಂದಾಗ ಮೊಹಮ್ಮದ್ ಪೈಗಂಬರ್ ಅವರು ಹೇಳುತ್ತಾರೆ, ವಹ ಭಿ ನಹಿ ಯಹ ಭಿ ನಹಿ ಮಾಂ ಕೆ ಪಾಂ ಕೆ ನೀಚೆ ಹೈ. ಸ್ವರ್ಗ ಎಲ್ಲೈತಿ ಅಂತ ಪ್ರಶ್ನೆ ಮಾಡಿದಾಗ ಆಜು ಬಾಜು ಮ್ಯಾಲಿ ತಳಗ ಎಲ್ಲಿ ಸ್ವರ್ಗ ಇಲ್ಲ. ಸ್ವರ್ಗ ಎಲ್ಲೈತಿ ಅಂದ್ರ ಹೆತ್ತ ತಾಯಿಯ ಪಾದದ ಅಡಿಯೊಳಗ ಸ್ವರ್ಗ ಐತಿ ಅಂತ ಮೊಹಮ್ಮದ್ ಪೈಗಂಬರ್ ಅವರು ಕುರಾನದೊಳಗೆ ಬರೀತಾರೆ. ಕುರಾನದೊಳಗೆ ಆ ತಾಯಿ ಪಾದ ಬಿಟ್ಟೇವಿ, ಅವತರ ಹೊರಗೆ ಹಾಕಕತ್ತೀವಿ, ನಾವೆಲ್ಲ ಗಣ್ಣ 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 ತಿರ್ಗಾಡಕತ್ತೀವಿ ಜೋಡಿ ಮೇಲೆ ಜೋಡಿ ಮೇಲೆ. ಅರ್ಥ ಆಯ್ತಲ್ಲ ಜೋಡಿ ಅಂದ್ರೆ? ಜೋಡಿ ಅಂದ್ರೆ ಅರ್ಥ ಆಗತ್ತೆ. ಕಾಲ ಕಾಲ ಇದಕ್ಕೆಲ್ಲ ಕಾಲವೇ ಉತ್ತರ. ನೀವೇನಾಗತ್ತೀರಿ ಅಂದ್ರೆ ಮನಿಯೊಳಗೆ ಸೊಸಿ ಬಂದ್ಲೇನೋ ಮನಿ ಯಾಡಾಯ್ತು, ನೀವು ಹತ್ತಿದೇರು ಇದನ್ನ ಅಂತಿರ್ತೀರಿ. ನೀವು ಹತ್ತಿದೇರು ನೀವು ಬಾಳ ಡೇಂಜರ್ ಇರ್ತೀರಿ ಪಾಪ. ಅದಕ್ಕೆ ಕಿಟಕಿಟ್ ಕೊಡ್ತಿರ್ತೀರಿ. ನೀವು ಬಂದು ಸೊಸಿಗೆ ಬಾಳ ಕಾಟ ಕೊಡ್ತಿರ್ತೀರಿ ಸೊಸಿದೇರಿ. ನೀವು ತಣ್ಣಗೈತ್ರಿ, ನಿಮ್ಮನ್ನ ಹಬ್ಬನ ಮಾಡ್ತಾವ. ನೀವ್ ಏನಾರ ಕಿಟಕಿಟಿ ಕೊಟ್ರಿ ನಿಮ್ಗ ಹಚ್ಚಿಟ್ಟ ಹೋಗ್ತಾವ, ಹಂಗೆ ಹೋಗುದಿಲ್ಲ. ಭಾರಿ ಸೊಸದೇರಂದ್ರೆ ಅಮ್ಮ ಸುಮ್ಮನೆ ಅಲ್ಲ. ಆ ಹೆಣ್ಣು ಸಹಿತ ಇನ್ನೊಂದು ಮನೆಯನ್ನು ಬಿಟ್ಟು ನಿಮ್ಮ ಮನೆಗೆ ಬಂದಿರ್ತದೆ. ನೀವು ಸಹಿತ ನಿಮ್ಮ ಮನೆಯೊಳಗೊಂದು ಹೆಣ್ಣು ಹುಟ್ಟಿದ್ರೆ ಆ ಹೆಣ್ಣನ್ನ ಇನ್ನೊಂದು ಮನೆಗೆ ಕೊಟ್ಟಿರ್ತೀರಿ. ಹೌದಲ್ಲ? ಇಷ್ಟೇ ತಿಳ್ಕೊಳ್ಬೇಕು. ಹಡದ ಮಗಳು ಇನ್ನೊಂದು ಮನಿ ಜ್ಯೋತಿ ಬೆಳಗಕ್ ಹೋಗ್ಯಾಳ, ಪಡದ ಮಗಳ ನನ್ನ ಮನಿ ಜ್ಯೋತಿ ಬೆಳಗಾಕ್ ಬಂದಾಳ ಅಂತ ತಿಳ್ಕೊಂಡು ಬಿಡ್ರಿ, ಆ ಮನೆಯೊಳಗೆ ಸ್ವರ್ಗ ನಿರ್ಮಾಣ ಆಗುತ್ತದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಭಾವ ಬೇರೆ ಅಲ್ಲ. ನೀವು ಕೊಟ್ಟಿರೋದು ಹೆಣ್ಣೆ, ನಿಮ್ಮ ಮನೆಗೆ ಬಂದಿರೋದು ಸಹಿತ ಹೆಣ್ಣೆ. ಆದ್ರೆ ನೀವೇನು ಮಾಡ್ತೀರಿ ಅಂದ್ರೆ ಕಿಟಕಿಟಿ ಕೊಡಕ್ ಸ್ಟಾರ್ಟ್ ಮಾಡ್ತೀರಿ. ಅದು ಕಿಟಕಿಟಿ ಕೊಡಕತ್ತಗಳ ಅದು ಮೂರು ಮರ್ಯಾಕ್ ಸ್ಟಾರ್ಟ್ ಮಾಡ್ತೈತಿ. ಮನೆಗೆ ಬಂದು ಶಶಿ ಇದನ್ನ ಯಾವಾಗ್ರಿ ಕುನಿ ಕಳಿಸ್ಯಾನ, ಇದನ್ನ ಜಲ್ದಿ ಯಾವಾಗ್ರಿ ಕುನಿ ಕಳಿಸ್ಯಾನ ಅಂತ ಅದು ವಿಚಾರ ಮಾಡ್ತೈತಿ.
ಹಿಂಗೂ ಸಹಿತ ಮಗ ಮುಂದೆ ಹೋಗ್ಲಿ ಅಂತ ಹಾರೈಸ್ತಾಳೆ ಹೊರತಾಗಿ ಅಪ್ಪ ಹಾರೈಸೋದೆ. ನೀವು ನೋಡ್ರಿ, ತಾಯಿ ಯಾವುದೇ ಸಂದರ್ಭದಲ್ಲಿ ನೀವು ಧಾವಿಸಿ ಮುಂದೆ ಹೆಜ್ಜೆ ಇಟ್ರೆ ಆ ಹೆಜ್ಜೆಗೆ ತಾಯಿ ಸಾಥ್ ಕೊಡ್ತಾಳೆ ಹೊರತಾಗಿ ತಂದೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ತಂದೆ ಮುಂದೆ ಒಂದು ಹೆಜ್ಜೆ ಮುಂದಿಟ್ರೆ ಅಂದ್ರೆ ಮಗ ಇವ ನನಗಿಂತ ದೊಡ್ಡವಾದ್ ನೋಡು ಅಂತಾನ. ಯಾರು? ಅಪ್ಪ. ಆದ್ರೆ ತಾಯಿ ಹಾಗೆ